ದೇವಸ್ಥಾನದಲ್ಲೂ ನಿಮಗೆ 6 ಮುಖ ದರ್ಶನ ಪಡ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಇಲ್ಲಿ ಸಂಪೂರ್ಣ ದರ್ಶನ ಸಿಗುತ್ತೆ. ಮತ್ತು ಎದುರುಗಡೆಯಿಂದ 3 ಮುಖ ದರ್ಶನ ತೊಗೊಂಡು ಮತ್ತೆ ನೀವು ಹಿಂದ್ಗಡೆ ಬಂದು ಮತ್ತೆ 3 ಮುಖ ದರ್ಶನ ತೊಗೊಂಡು ಬೆಳಿಗ್ಗೆ 7ರಿಂದ ಟ್ರೆಕ್ಕಿಂಗ್ ಅಂತ ಬಂದರೆ ಫಸ್ಟ್ ನೆನಪಾಗೋದು ನಮಗೆ ಬೆಟ್ಟ ಗುಡ್ಡ ಆಗ ನಾವು ಹೋಗ್ತಿರುತ್ತಲ್ಲ ಅದೇ ಥರ ನೋಡಿ ಸೇಮ್. ಸೊ ನಾನು ಈ ಬೆಟ್ಟ ಹತ್ತಾ ಇದ್ರೆ ನನಗೆ ಟ್ರೆಡಿಷನಲ್ ಆಗಿ ಫೀಲ್ ಆಗ್ತೈತೆ. ತುಲಾಭಾರ ಕೂಡ ಮಾಡ್ತಾರೆ. 6 ಮುಖದ ಫುಲ್ ವಿಗ್ರಹನ ನೋಡ್ಬೋದು ಹೇಗೆ ಅಂತ ನಿಮ್ಗೆ. ಚಿತ್ರರಾಮ್ ಹೀರೋಣಿ ಅಂದ್ರೆ ನೆನಪಾಗ್ತಾರೆ. ಅವ್ರ ಮನೆ ಎಲ್ಲಿರೋದು ಅಂತ. ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂತ ಸೊ ಬೆಂಗಳೂರಲ್ಲಿ ಬಂದಿನಿ. ಸೊ ಬೆಂಗಳೂರಲ್ಲಿ ಟೆಂಪಲ್ ತೋರಿಸ್ತೀನಿ. ಸೊ ಒಳಗಡೆ ಹೋಗೋಣ. ಇವಾಗ ನಾನು ಬಂದಿರ್ತೀವಿ ಶ್ರೀ ಶೃಂಗಗಿರಿ ಷಣ್ಮುಖ ಸ್ವಾಮಿ ಟೆಂಪಲ್ಗೆ ಬಂದಿನಿ. ಸೊ ಇವಾಗ ಎಂಟ್ರೆನ್ಸ್ ಅಲ್ಲೇ ಇದ್ದೀನಿ. ಎಂಟ್ರೆನ್ಸ್ ಎಷ್ಟು ಚೆನ್ನಾಗೈತೆ ನೋಡಿ. ವಾವ್. ನೀವು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದಾರೆ. ರೈಟ್ ಸೈಡ್ಗೆ ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಇದೆ. ಸೊ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕು. ದರ್ಶನ ಟೈಮಿಂಗ್ ನೋಡಿ, ಬೆಳಗ್ಗೆ 7ರಿಂದ ಮಧ್ಯಾಹ್ನ 12:30 ಸಂಜೆ 4:30 ರಾತ್ರಿ 9 ಪೂಜೆ ದರ್ಶನ ಟೈಮಿಂಗು. ಒಳಗಡೆ ಹೋಗ್ತಾ ಇದ್ರೇನೆ ಇಲ್ಲೇ ಪೂಜೆ ಸಾಮಾನುಗಳೆಲ್ಲ ಅಂಗಡಿ ಎಲ್ಲ ಸಿಗುತ್ತೆ. ಇಲ್ಲೇ ಮೇಲ್ಗಡೆ ಹೋಗ್ತಾ ಇದ್ದೇನೆ ಫಸ್ಟ್ ಎಂಟ್ರೆನ್ಸ್ ಅಲ್ಲೇ. ಸೊ ಇಲ್ಲಿ ಎದುರುಗಡೆ ಬರ್ತಾ ಇದ್ರೇನೆ ನಮ್ಮ ಬಸವಣ್ಣವ್ರ ಮೂರ್ತಿ ಐತೆ ಇಲ್ಲಿ. ಸೊ ಒಳಗಡೆ ಪೂಜೆ ನಡೆದಿರ್ಬೋದು. ಇಲ್ಲಿ ಒಳಗಡೆ ಪೂಜೆ ನಡೆದಿರ್ಬೋದು. ಬಸವಣ್ಣಂದೆಲ್ಲ ಇದು. ಸೊ ಗಣೇಶನ ಪಕ್ಕದಲ್ಲಿ ಇರ್ತಾನಲ್ಲ ಯಾವಾಗಲೂ ಇಲ್ಲಿ ಅವ್ರದ್ದು ಇದು. ಸೊ ಇಲ್ಲಿ ಒಳಗಡೆ ಗಣೇಶನ ಸಿಂಹಾಸನ ಮೇಲೆ ಕೂತಿರೋದು ಗಣೇಶನ ಟೆಂಪಲ್ ಒಳಗಡೆ ಇರೋದು. ಸೊ ಒಳಗಡೆ ಪೂಜೆ ನಡೆದೈತೆ. ಸೊ ನಾವು ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ ಈ ಕಡೆಯಿಂದ. ಸೊ ನಾವು ಇವಾಗ ಎಲ್ಲೇ ಹೋಗಿದ್ರು ಟ್ರೆಕ್ಕಿಂಗ್ ಅಂತ ಬಂದರೆ ಫಸ್ಟ್ ನೆನಪಾಗೋದು ನಮಗೆ ಬೆಟ್ಟ ಗುಡ್ಡ ಪ್ಲೇಸ್ ಹತ್ಬೇಕಪ್ಪ ಮೇಲೆ ಅಂತಲೇ ಬರೋದು. ಸೊ ಈ ಥರ ನಮ್ಮ ಬೆಂಗಳೂರಲ್ಲೂ ಇದೆ ಅಂತ ಎಷ್ಟು ಖುಷಿ ಅಲ್ವ ನಮಗೂ. ಯಾಕಂದರೆ ಬೆಂಗಳೂರಲ್ಲೂ ಟ್ರೆಕ್ಕಿಂಗ್ ಮಾಡಿಕೊಂಡು ಈ ಥರ ಮೆಟ್ಲು ಹತ್ಕೊಂಡು ಮೇಲೆ ಹೋಗಿ ನಾವು ದೇವಸ್ಥಾನ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮಗೂ ಅಲ್ವಾ. ನಮ್ಮ ಬೆಂಗಳೂರಲ್ಲಿದೆ ಅಂತ ಅಂದ್ಕೂಡಲೇ ಒಳಗಡೆ ಬರ್ತಾ ಇದ್ದಂಗೆ ಅರುಣಾಚಲಲಿಂಗೇಶ್ವರ ದೇವಾಲಯ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಇರುತ್ತೆ ಅಂತ ಇಲ್ಲಿ ಒಳಗಡೆ. ಸೊ ಅಲ್ಲಿ ಒಳಗಡೆ ಕ್ಯಾಮರಾ ಅಲ್ಲವಿಲ್ಲ. ಸೊ ಅಲ್ಲಿರೋದು ಪಾರ್ವತಿ ಅಮ್ಮ ಮತ್ತೆ ಆ ಕಡೆ ಇರೋದು ಲಿಂಗ. ಸೊ ಇಲ್ಲಿ ಒಳಗಡೆ ನೋಡ್ತಾ ಇದ್ದಾರಲ್ಲ ಮೇಲ್ಗಡೆ ಮರದ ಸ್ಟ್ರಕ್ಚರಿಂದನೇ ಮಾಡಿರೋದು ಕಾಣ್ತೈತೆ. ಯಾಕಂದರೆ ಫುಲ್ ಮರದಿಂದನೇ ಮಾಡಿರೋದು ಅನ್ಸೈತೆ. ಇದು ಒಂದು ಗುಹೆ ಒಳಗಡೆ ಶಿವನ ಟೆಂಪಲ್ ಇರೋದು. ಸೊ ಮತ್ತೆ ಒಳಗಡೆ ಶಿವನ ದರ್ಶನ ತೊಗೊಂಡ್ಬಿಟ್ಟು ಸೊ ನಾವು ಮತ್ತೆ ಮೇಲ್ಗಡೆ. ಸೊ ಇಲ್ಲೆಲ್ಲ ಯಾತ್ರೆ ಬಿಟ್ಟವ್ರಲ್ಲ, ಬೆಳಕು ಗಾಳಿ ಅದು ಹೋಗ್ಲಿ ಒಳಗಡೆ. ಯಾಕೆಂದ್ರೆ ಒಳಗಡೆ ಐತೆ ದೇವಸ್ಥಾನ. ಸೊ ಇದು ಫುಲ್ ಯಾತ್ರೆ ಐತೆ ನೋಡಿ. ಸೊ ಇದು ಮಣ್ಣಿನ ಥರನೇ ಇದು. ಸೊ ಯಾರು ಮುಟ್ಬೇಡಿ, ಯಾಕಂದ್ರೆ ಮಣ್ಣಿನ ಥರನೇ ಸೇಮ್. ಯಾವ ಥರ ಅಂದರೆ ನಾಗರಾಮ ಹುತ್ತಿರುತ್ತಲ್ಲ ಅದೇ ಥರ ನೋಡಿ ಸೇಮ್. ನಾಗರಾಮ ಹುತ್ತಿನ ಥರ ಇರುತ್ತಲ್ಲ, ಸೊ ಅದೇ ಥರ ಇರೋದಿಲ್ಲ ಇದು. ಇವಾಗ ದರ್ಶನ ತೊಗೊಂಡ್ಬಿಟ್ಟು ಸೊ ಹೇಗೆ ನಾವಿನ್ನೂ ಮೆಟ್ಲು ಹತ್ಬೇಕು. ಮೆಟ್ಲು ಅಂದರೆ ಸುಮಾರು ಮೆಟ್ಲಲ್ಲ, ಒಂಥರ ಟ್ರೆಕ್ಕಿಂಗ್ ಪ್ಲೇಸ್ ಥರ. ಇಲ್ಲಿ ಬರ್ತಾ ಇದ್ರೇ ಒಂದು ತ್ರಿಶೂಲ ಸಿಗುತ್ತೆ. ಶಿವನ ತ್ರಿಶೂಲ ಕೂಡ ಯಾವ ಥರ ಮಾಡೋರು ನೋಡಿ ಕೆಳಗಡೆ. ಅಲ್ಲಿ ಒಳಗಡೆ ಶಿವನ ಫೋಟೋ. ಸೊ ನಾನು ಈ ಬೆಟ್ಟ ಹತ್ತಾ ಇದ್ರೆ ನನಗೆ ಟ್ರೆಡಿಷನಲ್ ಆಗಿ ಫೀಲ್ ಆಗ್ತೈತೆ. ಈ ಬೆಂಗಳೂರಲ್ಲಿ ಈ ಥರ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಎಷ್ಟೊಂದು ಫೀಲ್ ಇರುತ್ತಲ್ಲ, ಆ ರೇಂಜಿಗೆ ಫೀಲ್ ಆಗ್ತೈತೆ. ನಾನು ಬೆಂಗಳೂರಲ್ಲಿ ಹಾಕೊಂಡು ತುಂಬ ಜನ ಈ ಪ್ಲೇಸ್ನ ಗೊತ್ತಿಲ್ಲ ಎಲ್ಲಿ ಬರುತ್ತೆ ಅಂತ. ಸೊ ಇದು ಬರೋದು ನೈಸ್ ರೋಡ್ ಹೋಗ್ತಾ ಇದ್ರೆ 6 ಮುಖದ ಸ್ಟ್ಯಾಚು ಅಲ್ಲಿ ನೈಸ್ ರೋಡಿಗೆ ಕಾಣುತ್ತೆ. ಸೊ ಬೆಂಗಳೂರಲ್ಲೇ ಕಾಣುತ್ತೆ ಇದು. ಸೊ ಇದ್ರ ಮೇಲೆ ಬಂದಿದ್ರು ಕೂಡ ಸೊ ಫುಲ್ ಬೆಂಗಳೂರೇ ಕಾಣುತ್ತೆ. ಇಲ್ಲಿ ಗಿಡ ಅಡ್ಡ ಐತೆ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಸೊ ಇನ್ನೂ ಮೆಟ್ಲು ಹತ್ಬೇಕು. ಇನ್ನು ಮೆಟ್ಲತ್ತಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಎದುರುಗಡೆ ಸಿಗುತ್ತೆ ಇನ್ನು 6 ಮುಖದ ದರ್ಶನ ಇವಾಗ. ಸೊ ಎದುರುಗಡೆಯಿಂದ 3 ಮುಖದ ದರ್ಶನ ಸಿಗುತ್ತೆ. ಮತ್ತೆ ಹಿಂದ್ಗಡೆ ಹೋಗಿದ್ರೆ 3 ಮುಖದ ದರ್ಶನ ಸಿಗುತ್ತೆ. ಸೊ ಅದನ್ನು ದರ್ಶನ ಸಿಗಲಿ ಅಂತ ನಿಮಗೆ ಅಲ್ಲೂ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟವ್ರೆ ಹಿಂದ್ಗಡೆನೂ. ಅಲ್ಲೂ ಎಲ್ಲರೂ ಜನರಿಗೆ 6 ಮುಖದ ದರ್ಶನ ಸಿಗಲಿ ಅಂತ. ಸೊ ನೋಡೋಣ ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು. ಇದಕ್ಕೆ ಶ್ರೀ ಶೃಂಗಗಿರಿ ಶಂಕರ ಮಠ ಎಂದು ಕರೀತಾರಂತೆ ಈ ದೇವಸ್ಥಾನಕ್ಕೆ. ಹಾಗೆ ಬರ್ತಾ ಇದ್ದಂಗೆ ಎಲ್ಲೇ ಲೆಫ್ಟ್ ಸೈಡಿಗೆ ಒಂದು ಚಿಕ್ಕದು ಗಣೇಶನ ದೇವಸ್ಥಾನ ಸಿಗುತ್ತೆ. ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ.
ಬಂದರೆ ಸೊ ಇಲ್ಲಿ ನಿಮಗೆ ತುಲಾಭಾರ ಕೂಡ ಮಾಡ್ತಾರೆ. ಇಲ್ಲಿ ಒಂದು ಕಂಬ ಬರುತ್ತೆ ನಿಮ್ಗೆ ಎಂಟ್ರೆನ್ಸಲ್ಲಿ ಒಳಗೆ. ಇಲ್ಲಿ ಯಾಕೋ ನೋಡಿ ಶ್ರೀ ಶೃಂಗಗಿರಿ ಷಣ್ಮುಖ ಸ್ವಾಮಿ ಸನ್ನಿಧಿ ಅಂತ. ಸೊ ಯಾಕೋ ಇನ್ನೂ ಕ್ಲೋಸ್ ಐತೆ, ಇನ್ನೂ ಪೂಜೆ ನಡೆದಿರ್ಬೋದು ಇನ್ನೂ. ಸೊ ಬೇಗ ಬಂದಿಲ್ಲ ನಾನು ಬೆಳಿಗ್ಗೆ. ಸೊ ಇಲ್ಲಿರೋದು ನವಿಲಂಗಿರಿ. ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂತಿದ್ರೆ, ಸೊ ನಾವಿಲ್ಲಿ 6 ಮುಖದ ಸ್ಟ್ಯಾಚ್ಯೂನ ನೋಡ್ಬೋದು. ಸೊ ಒಳಗಡೆ ಗರ್ಭಗುಡಿಯಲ್ಲೂ ಕೂಡ ನಾವು 6 ಮುಖದ ಫುಲ್ ವಿಗ್ರಹನ ನೋಡ್ಬೋದು. ಹೇಗೆ ಅಂತ ನಿಮಗೆ ತೋರಿಸಿ ಅಲ್ಲ. ಸೊ ಮುಂದ್ಗಡೆ ನಿಂತಿದ್ರೆ 3 ಮುಖದ ದರ್ಶನ ಸಿಗುತ್ತೆ. ಸೊ ಹಾಗೆ ಹಿಂದ್ಗಡೆನೂ ಹಾಕೋರೆ ಏನಂತ ಸಂಪೂರ್ಣ ದರ್ಶನ ಅಂತ. ಅಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟವರಲ್ಲ, ಅಲ್ಲಿ ನೋಡಿದರೆ ಇನ್ನೂ 3 ಮುಖನ ದರ್ಶನವನ್ನು ಮಾಡ್ಬೋದು ನಾವು. ಸೊ ಅಲ್ಲಿ ಸೊ ಅದೇ ಇಲ್ಲಿನ ವಿಶೇಷತೆ ಅಂತ ಹೇಳ್ಬೋದು. ಯಾಕಂದರೆ 6 ಮುಖದ ದರ್ಶನವನ್ನು ಪಡ್ಕೋಬೋದಲ್ಲ ನಾವಿಲ್ಲಿ ಶ್ರೀ ಷಣ್ಮುಖ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಷಣ್ಮುಖ ಅಂತ ಹೆಸರಿಕ್ಕಿರೋದಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿ. ಸೊ ನೈಟ್ ಬಂದಿದ್ರು ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ಇಲ್ಲೆಲ್ಲ LED ಲೈಟಿಂದ ಇಲ್ಲೆಲ್ಲ ಲೈಟ್ ಬೀಳುತ್ತೆ. ಸೊ ಅಲ್ಲಿ ವಜ್ರ ಮೇಲೆ ಆಯ್ತಲ್ಲ, ಅದೂ ಸಖತ್ತಾಗಿ ಕಾಣುತ್ತೆ ನೈಟ್ ಬಂದಿದ್ರೆ. ಸೊ ಇಲ್ಲಿಂದ ನಿಂತಿದ್ರೆ ಫುಲ್ಲು ಬೆಂಗಳೂರೇ ನೀವು ನೋಡ್ಬೋದು, ಅಷ್ಟೊಂದು ಮೇಲೆ ಇದೆ. ಸೊ ಬೆಂಗಳೂರಲ್ಲಿ ಈ ಥರ ಪ್ಲೇಸ್ ಇದೆ ಅಂದರೆ ಮಿಸ್ ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ಈ ಥರ ಪ್ಲೇಸ್ ತುಂಬ ಜನರಿಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇರ್ತಾರೆ ಬಟ್ ಗೊತ್ತಿಲ್ಲ ತುಂಬ ಜನಕ್ಕೆ. ಅದಕ್ಕೋಸ್ಕರನೇ ನೀವಂತೂ ಮಿಸ್ ಮಾಡೋಕೆ ಹೋಗಬೇಡಿ. ಹಾಗೆ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಯಾಕೆಂದರೆ ಈ ವಿಡಿಯೋ ಆದರೂ ನೋಡಿ ಬೆಂಗಳೂರಲ್ಲಿ ಈ ಥರ ಪ್ಲೇಸ್ ಐತೆ ಅಂತ ಎಲ್ಲರೂ ಬರಲಿ. ಬೆಂಗಳೂರಲ್ಲಿರೋ ಪ್ಲೇಸ್ನ ಎಲ್ಲ ನೋಡಬೇಕು, ಬೆಂಗಳೂರಲ್ಲಿರೋರು ಸುತ್ತಮುತ್ತ ಇರೋರು. ಅದಕ್ಕೋಸ್ಕರನೇ ನಿಮಗೋಸ್ಕರ ತಂದಿರೋದು ಈ ವಿಡಿಯೋನ. ಷಣ್ಮುಖ ದರ್ಶನ ತೊಗೊಂಡ್ಬಿಟ್ಟು ಸೊ ಹೀಗೆ ಹಿಂದ್ಗಡೆ ಹೋಗಿದ್ರೆ ಇಲ್ಲಿ ಇಷ್ಟೊತ್ತನ ನೋಡ್ತಾ ಇದ್ದೀರಲ್ಲ, ನಿಮಗೆ ವಿಡಿಯೋ ಹೇಗೆ ಅನಿಸುತ್ತೆ ಹಾಗೆ ಕಮೆಂಟ್ ಮಾಡಿ. ಸೊ ಈ ಪ್ಲೇಸು ಹೇಗಿದೆ ಅಂತ ಅದನ್ನು ಕಮೆಂಟ್ ಮಾಡಿ. ದೇವಸ್ಥಾನ ಇದು. ಸೊ ಮಸ್ತಾಗಿದೆ. ಇಲ್ಲಿನ್ನೂ ಏನೋ ರೆಡಿ ಮಾಡ್ತಾವ್ರೆ ಇಲ್ಲೇನೋ. ಇಲ್ಲಿ ಒಳಗಡೆ ಏನಪ್ಪ ಅಂದರೆ ಸೊ ಡೋರ್ ಲಾಕ್ ಐತೆ. ಸೊ ಅನುಭವ ಮಂಟಪ ಇದ್ದಿರ್ಬೋದು. ಸೊ ಇಲ್ಲಿ ಮ್ಯಾರೇಜ್ ಅದು ಆಗೋಕ್ಕೆ, ಅದಕ್ಕೋಸ್ಕರ ಅನುಭವ ಮಂಟಪ ಅದು ಇದ್ದರು. ಸೊ ಎಸ್ ಅದೇ ಪಕ್ಕ. ಸೊ ಮದುವೆ ಸ್ಟೇಜ್ ಒಳಗಡೆ. ಸೊ ಇದು ಅನುಭವ ಮಂಟಪ. ಸೊ ಇಲ್ಲಿ ಮದುವೆ ಆಗಲಿ ಏನೇ ಫಂಕ್ಷನ್ ಅಲ್ಲಿ ಮಾಡ್ಬೋದು. ಯಾಕಂದರೆ ತುಂಬ ದೊಡ್ಡದು ಜಾಗ ಐತೆ. ಸೊ ಈ ಕಡೆನೂ ಜಾಗ ಐತೆ. ಸೊ ಇದೂ ತುಂಬ ದೊಡ್ಡದೈತೆ ಹಾಲು. ಸೊ 6 ಮುಖದ ಸ್ಟ್ಯಾಚ್ಯೂ ನೋಡಿ. ಈ ದೇವಸ್ಥಾನ ಎಲ್ಲಿರೋದು ಅಂತ ಅಂದಿದ್ರೆ RR ನಗರದಲ್ಲಿ ಇರೋದು. ಮೋಸ್ಟ್ಲಿ ರಚಿತಾರಾಮ್ ಹೀರೋಣಿ ಅಂದರೆ ನೆನಪಾಗ್ತಾರೆ ಅವ್ರ ಮನೆ ಎಲ್ಲಿರೋದು ಅಂತ. ಸೊ ಅವ್ರ ಮನೆ ಹತ್ರನೇ. ಸೊ ಅವ್ರ ಮನೆ ಕೆಳಗಡೆ ರೋಡಿಂದ ನೋಡಿದರೆ ಸೊ ಈ ದೇವಸ್ಥಾನ ಕಾಣುತ್ತೆ. ಸೊ ಈ ದೇವಸ್ಥಾನ ಮೇಲೆ ನಿಂತಿದ್ರೆ ಅವ್ರ ಏರಿಯಾ ಕಾಣುತ್ತೆ, ಮನೆ ಕಾಣಲ್ಲ. ಸೊ ಒಳಗಡೆ ಪೂಜೆ ನಡೆದಿರ್ಬೋದು. ಸೊ ಹೋಗೋಣ, ಯಾಕೆಂದರೆ ಅವಾಗ ದರ್ಶನ ಸಿಗಲಿಲ್ವಲ್ಲ. ಸೊ ಒಳಗಡೆ ಪೂಜೆ ನಡೆದಿರ್ಬೋದು. ಸೊ ಇವಾಗ ಒಳಗಡೆ ಯಾಕೆಂದರೆ ಅವಾಗ ಕ್ಲೋಸ್ ಇತ್ತಲ್ವಾ. ಸೊ ಇವಾಗ ಓಪನ್ ಆಗಿರ್ಬೋದೇನೋ ಅಂತ ಹೋಗ್ತಾ ಇದ್ದೀನಿ. ಸೊ ಈ ಥರ ಐತೆ ಪ್ಲೇಸು. ಸೊ ಒಳಗಡೆ ಸೊ ಗೈಸ್ ಅವಾಗ ಹೇಳಿದ್ನಲ್ಲ 6 ಮುಖದ ದರ್ಶನ ಹೇಗೆ ತಗೋಬೇಕು ಅಂತ. ಮುಂದ್ಗಡೆ 3 ಮುಖ ಇದೆ, ಹಿಂದ್ಗಡೆ 3 ಮುಖ. ಸೊ ಗೈಸ್ ಇವಾಗ ದರ್ಶನ ತೊಗೊಂಡ್ಬಿಟ್ಟು ಸೊ 6 ಮುಖ ದರ್ಶನ ಹೇಗೆ ತೊಗೋಬೇಕು ಇಲ್ಲಿ ಬಂದಿದ್ದಾರೆ. ಯಾಕೆಂದರೆ ತುಂಬ ಜನ ಮಿಸ್ ಮಾಡ್ತಾರೆ 6 ಮುಖ ದರ್ಶನ ತೊಗೊಳಕ್ಕೆ. ಸೊ ಹೇಗೆ ತೊಗೋಬೇಕು ದರ್ಶನ ಅಂತ ತೋರಿಸಿದ್ದೀನಿ. ಸೊ ಈ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿರೋ ಪ್ಲೇಸ್. ಸೊ ಮಸ್ತಾಗೈತೆ. ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಇದು ಏನಪ್ಪ ಅಂದರೆ ಬ್ಯಾಕ್ ಸೈಡಿಂದ ಬರುವ ದಾರಿ ಇದು. ಆ ಕಡೆಯಿಂದ ಹೋಗೋ ದಾರಿ, ಈ ಕಡೆಯಿಂದ ಬರುವ ದಾರಿ. ಸೊ ಹೋಗ್ತಾ ಇದ್ದೀನಿ. ಸೊ ಕೆಳಗಡೆ ಹೋಗೋಣ ಬನ್ನಿ. ಸೊ ಲೊಕೇಶನ್ ಹೇಗೈತೆ ನೋಡಿ. ನೋಡ್ತಾ ಇದ್ದಾರೆ ನಿಮಗೆ ಫುಲ್ ಬೆಂಗಳೂರೆಲ್ಲ ಕಾಣ್ಬೋದು. ಇಲ್ಲೆಲ್ಲ ನಿಂತು ನೋಡಿದೆ ನೋಡಿ, ಬೆಂಗಳೂರು ಎಷ್ಟು ದೊಡ್ಡದೈತಲ್ಲ. ಇಲ್ಲೆಲ್ಲ ಫುಲ್ ಬಂದು ನಿಂತು ನೋಡಿದರೆ ಕಾಣ್ಬೋದು ಫುಲ್ ಎಲ್ಲ. ಅಲ್ಲಿ ವಯಸ್ಸು ಬ್ಯಾಕ್ ಸೈಡ್ ಬಂದಿದ್ದಾರೆ. ಈ ಥರ ವ್ಯೂ ಸಿಗುತ್ತೆ ನಿಮಗೆ. ಬ್ಯಾಕ್ ಸೈಡ್ ಬಂದಿದ್ರೆ ಸೊ ಈ ಕಡೆಯಿಂದ ಬಂದು ನೋಡಿದರೆ ನಿಮಗೆ ಫುಲ್ ಬೆಂಗಳೂರೇ ಕಾಣುತ್ತೆ.
ಈ ಕಡೆ ಬ್ಯಾಕ್ ಸೈಡಿಂದ ಬಂದು ನೋಡಿದರೆ. ಸೊ ಹೋಗುವಾಗ ನೋಡಿದರೆ ನಿಮಗೆ ಅಷ್ಟೊಂದು ಬೆಂಗಳೂರು ಕಾಣಲ್ಲ. ಸೊ ಈ ಕಡೆ ಬಂದು ನಿಂತು ನೋಡಿದರೆ ಸೊ ಫುಲ್ ಬೆಂಗಳೂರೇ ಕಾಣುತ್ತೆ. ಇವತ್ತು ದರ್ಶನ ತೊಗೊಂಡ್ಬಿಟ್ಟು ಸೊ ಇವಾಗ ಕೆಳಗಡೆ ಬರ್ತಾಯಿದ್ವಿ. ಸೊ ಹೋಗ್ಬಿಟ್ಟಲ್ಲ ನೋಡಿದ್ರೆ ಪ್ಲೇಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಸೊ ಒಂದ್ಸಲ ಇಲ್ಲಿ ಬಂದುಬಿಟ್ಟು ಒಂದ್ಸಲ ವಿಸಿಟ್ ಕೊಡಿ ನೀವು. ಸೊ ಕೆಳಗಡೆ ಹೋಗ್ತಾ ಇದ್ರೆ ಸಿಗುತ್ತೆ, ಮೇಲ್ಗಡೆ ಬರುವಾಗೂ ಸಿಗುತ್ತೆ. ಸೊ ಇದು ಮಾತ್ರ ಮಸ್ತಾಗಿ ಮಾಡೋರೆ. ಸೊ ಇದು ಒಳಗಡೆ ನೋಡಿದ್ರಲ್ಲಿ ಹೇಗಿತ್ತು ಅಂತ. ಸೊ ಬೆಂಗಳೂರು ನೋಡಿ. ಓಕೆ, ಕೆಳಗಡೆ ಹೋದ ತಕ್ಷಣ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್, ಅವಾಗ ಹೋಗುವಾಗ ಕ್ಲೋಸ್ ಇತ್ತಲ್ವ ಆ ದೇವಸ್ಥಾನ, ಒಳಗಡೆ ಪೂಜೆ ಮಾಡ್ತಾಯಿದ್ರು. ಇವಾಗ ಓಪನ್ ಐತೆ. ಇದು ನೋಡಿ ಗಣೇಶನ ದೇವಸ್ಥಾನ. ಇಲ್ಲಿ ಎದುರುಗಡೆ ಹೋಗ್ತಾ ಇದ್ರೆ ಸಿಗುತ್ತೆ. ಫಸ್ಟ್ ಇದ್ದೇ ದೇವಸ್ಥಾನ ಸಿಗೋದು ನಮಗೆ. ದರ್ಶನ ತೊಗೊಂಡ್ಬಿಟ್ಟು ಸೊ ಕೆಳಗಡೆ ಬಂದಿದ್ವಿ. ಚಪ್ಪಲೆಲ್ಲ ತೊಗೊಂಡ್ಬಿಟ್ಟು ಸೊ ನೋಡ್ತಾ ಇದ್ದಾರಲ್ಲ ವಿಡಿಯೋ ಹೇಗಿತ್ತು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿ. ಸೊ ಇದೇ ಥರ ನಿಮಗೆ ಪ್ಲೇಸ್ಗಳು ಬೇಕಾಗಿದ್ದರೆ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ. ಸೊ ಇನ್ನೂ ಮುಂದೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಓಕೆ, ಬಾಯ್, ಲವ್ ಯು.